ನಮಸ್ತೆ ರೈತ ಬಾಂಧವರೇ, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ವೀರೇಶ್ ಗೌಡ್ರು. ವೀರೇಶ್ ಗೌಡ್ರು. ಅಜಯ್ ಸರ್. ವೀರೇಶ್ ಗೌಡ್ರು. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಬೇಡಿ ಸರ್. ಅಲ್ಲವರು ನೀವು ನಾವು 2021ರಿಂದನೂ ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಫಸ್ಟ್. ನಾವು ದಾವಣಗೆರೆ ತಾಲೂಕು ಮಗನಹಳ್ಳಿ ಗ್ರಾಮದವರು. ಬಸವಲಿಂಗಪ್ಪ ಅಂತ ಗೌಡ್ರು. ಗೌಡ್ರು ಬಸವಲಿಂಗಪ್ಪ ಸರ್ ನಮ್ಮ ಹೆಸರು. ಸರ್ ನಮ್ಮ ಅಣ್ಣರು ವೀರೇಶ್ ಗೌಡ್ರು. ವೀರೇಶ್ ಗೌಡ್ರು ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಸರ್? ಈಗ ಒಂದು 2 ಎಕರೆ ಮಾಡಿದೆ ಸರ್. ಈಗ ಸುಮಾರು ನಮ್ಮ ಜೊತೆ ಕನೆಕ್ಟಿವಿಟಿ ಆಗಿ ಎಷ್ಟು ವರ್ಷ? 4 ವರ್ಷ ಆಯ್ತು ಸರ್. ಇವ್ರು 2021 ಬಂದರು, ಈಗ 2022 ಬಂದ್ರಿ. ಅವತ್ತು ಸುಮಾರು ಒಂದು ವರ್ಷನೂ ನಮ್ಮ ಜೊತೆ ಕನೆಕ್ಟಿವಿಟಿ ಇದ್ರಿ. ಅವತ್ತು ಆರಂಭದಾಗ ಈ ಅಡಿಕೆ ಗಿಡ ಏನು ಅನ್ಸುತ್ತೆ ಸರ್? ಅಡಿಕೆ ಗಿಡ ಭಾಳ ಡ್ಯಾಮೇಜ್ ಆಗಿದ್ದು ಸರ್. ಭಾಳ ಪೌಷ್ಟಿಕಾಂಶ ಇಲ್ದಂಗೆ ಸರ್ಕಾರ ಹೋಗ್ಕಂತ ಅಂತ ಏನು ಯೂನಿಫಾರ್ಮ್ ಇದ್ದಿದ್ದು ಸರ್. ಆಮ್ಯಾಕೆ ನೀವು ಭೇಟಿ ಆದ್ರೆ ಸರ್, ನಮ್ಮ ತಮ್ಮರು ಹಾಕಿದ್ದಿರಿ ಸರ್. ಆಮ್ಯಾಕೆ ಇಲ್ಲಪ್ಪ ಈ ರೂಟಿ ಬಾ ಹಿಂಗೆ ಚೆನ್ನಾಗೈತಿ ಅಂದ್ರೆ ಸರ್, ಅಲ್ಲಿದ್ದ ಕಂಟಿನ್ಯೂ ಸೀರಿಯಲ್ಲ ಡಾಕ್ಟರ್ ಸಪ್ಪಿಕೊಂಡು ಸರ್ ಗಿಡ ಹೆಲ್ತಿ ಆಗಿ ಓವರ್ ಟೈಮು ಚೆನ್ನಾಗದು ಸರ್. ಒಂದು 2.5 ಲಕ್ಷಕ್ಕಾಗದು ಸರ್. ಇಪ್ಪಟ್ಟು ಭಾಳ ಚೆನ್ನಾಗೈತೆ ಸರ್. ಅಲ್ಲ, ಈಗ ಗಿಡದ ಹೆಲ್ತ್ ಚೆನ್ನಾಗೈತಾ? ಹೌದು ಸರ್, ಭಾರಿ ನಂಬರ್ ಡಿಪಾರ್ಟ್ಮೆಂಟ್ನವ್ರು ಬಂದ್ರು ಅಂದ್ರೆ ನೀವು ಅದ ಕೃಷಿ ಸಂಸ್ಥೆ ಸಂಸ್ಥೆ ಬಂದ್ರು ಅಂದ್ರಲ್ಲ, ಗಿಡ ಮಾತಾಡಂಗೆ ಅದಾವಪ್ಪ ಅಂತ ಗಿಡ ಮಾತಾಡ್ತಾವ್ದು ನಿಮ್ಗೆ ಕೊಟ್ಟಾಗಂತ ಗಿಡ ಹಿಂಗೆ ಮಾತಾಡ್ಬೋದು ಸರ್. ಆಪರ್ ರೀತಿಯಾಗ. ಈಗ ಇವತ್ತಿನ ದಿನಗಳಲ್ಲಿ ಹಿಂಗೆಲ್ಲ ಈ ಸುತ್ತಮುತ್ತಲು ಗದ್ದೆ ಅದಾವ. ಹೌದು ಸರ್. ಇದು ಗದ್ದೆನೇನ? ಗದ್ದಿನ ಗದ್ದೆ ಮಾಡ್ಕೊಂಡು ನಾವು ಗದ್ದೆ ಕೆಡಿಸ್ತೀವಿ, ತೋಟ ಮಾಡಿರೋದು. ಗದ್ದೆ ತೆಗೆದು ತೋಟ ಮಾಡಿದ್ರಿ. ಅವತ್ತು ನಿಮಗೆ ಒಂದಿಷ್ಟು ಕಾಡ್ತತ್ ಮನಸ್ಸಿಗೆ? ಭಾಳ ಕಾಡ್ತತ್ತ ಸರ್. ಯಾಕೆ ಅಡಿಕೆ ಹಾಕಿದ್ವಿ ಅನ್ನೋದು, ಲಾಂಗ್ ಕ್ರಾಪು ಹಿಂಗಾತು, ತನಿಸಕತಿ ಡ್ರೈನೇಜ್ ತಗೋಬೇಕು ಹೆಂಗ ಅಂತಂದು ಇದ್ರಾಗ ಅಡಿಕೆ ಬರೋದೇ ಹೌದು ಸರ್. ಗದ್ದಿ ಒಂದೇ ಮೈಂಡ್ ಸೆಟ್ ಮೇಲೆ ಮಾಡ್ಕೊಂತ ಬಂದಿರಲ್ಲ. ಹೌದು ಸರ್. ಸರ್, ಒಂದೇ ಪರಿಹಾರ ಎಲ್ಲ ಸಮಸ್ಯೆಗಳಿಗೆ ಮೂಲ ಮಣ್ಣೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಯಾವುದು ಅಂತಂದ್ರೆ ಮಣ್ಣಿನ ಫಲವತ್ತತೆ ಮೇನ್ ಅದ ಅಲ್ಲ ಸರ್. ನೀವು ಏನೇನು ಮಾಡ್ತಾ ಇದೀರಿ ಸರ್ ಮಣ್ಣಿನ ಫಲವತ್ತತೆ ಕಾಪಾಡಲಿಕ್ಕೆ? ನಿಮ್ಮ ತೋಟದಾಗ ಏನು ಮಾಡ್ತಾ ಇದೀರಿ ಸರ್? ಅದ ಆರ್ಗಾನಿಕ್ ತ್ಯಾಜ್ಯ ಇದನ್ನ ಮಾಡ್ತೇವೆ, ಗೊಬ್ಬರ ಗುಡಿ ಇರ್ತೇವೆ. ಪ್ಲಸ್ ಅದ್ರ ಜೊತೆ ನಿಮ್ಮ ಮೆಡಿಸಿನ್ ಡಾಕ್ಟರ್ ಸಾಯಿಲ್ ಸ್ಲರಿ ಜೀಬ್ರಾ ಯಾವ ಹೊಸ ಪಾಯಿಂಟ್ ಕೊಟ್ಟಿರಿ ಅವೆಲ್ಲ. ಅದಕ್ಕಿಂತ ಓವರ್ ಟೈಮ್ಗಿನ ಈ ಟೈಮ್ ಭಾರಿ ಟಾಪ್ ಲಿಸ್ಟ್ನೇ ಬಂದ್ಬಿಟ್ಟು ಮಣ್ಣಿನ ಫಲವತ್ತತೆ ಭಾಳ ಗೊತ್ತೈತಿ ಅಲ್ಲ. ಈಗ ರೋಗ ಬಾಧೆ ಏನಾರ ಕಾಣ್ತತೆ ನಿಮ್ಗೆ? ರೋಗ ಬಾಧೆ 5% ಇರುತ್ತೆ ಸರ್. ಒಳ್ಳೆ ನೀರ್ಲಣ್ಣ ಇದ್ದಂಗೆ ಅದಾವ ಸರ್. ಒಳ್ಳೆ ನೀರ್ಲಣ್ಣ ಇದ್ದಂಗೆ ಅದಾವ ಸರ್. ಅಡಿಕೆ ಗಿಡ ನೋಡಕ್ಕೆ ಮೊದಲು ಸುಳಿ ಎಲ್ಲ ಕಟ್ಟಾಗವ ಸರ್. ಮತ್ತೆ ನಿಮ್ಗೆ ಕರ್ಕೊಂಬಂದ್ವಿ, ಇದಕ್ಕೆ ಸ್ಲರಿ ಹಾಕಪ್ಪ ಅದನ್ನ ಕೊಟ್ಟರು. ಮೊದಲು ಮ್ಯಾಗ ಹೊಡಿದ್ವಿ ಸರ್. ಮ್ಯಾಗ ಔಷಧಿ ನೋಡಿದ್ವಿ, ಬೇರೆ ಲ್ಯಾಂಬ ಸಾಪ್ಬಿಟ್ಟು ಏನು ವರ್ಕ್ ಆಗಿಲ್ಲ ಸರ್. ಪ್ಲಸ್ ಇದು ಮಾಡ್ಕೊಂಡು ಸ್ಟೆರಿನ ಬುಡಕ್ಕೆ ಹಾಕ್ತಾ ಇದ್ವಲ್ಲ ಸರ್, ಅಲ್ಲಿದ್ದಾಗ ಗಿಡ ಅವು ಎಲ್ಲ ಇಂಕಿಂತ ನಾವು 3-4-9 ಎಲ್ಲ ಆಗಿದೆ. ಭಾಳ ಈ ವರ್ಷ ತೃಪ್ತಿ ಐತಲ್ಲ? ಭಾಳ ಆನಂದ ಐತೆ ಸರ್. ಸರ್, ಎಲ್ಲರ ಅಭಿಪ್ರಾಯಗಳು ಟೆಂಪರೇಚರ್ ಭಾಳ ಆಯ್ತು, ಫಸಲಲ್ಲ ವಾಡಿಕೆ 100-100 ಅದ ಸರ್. ಅದು ದೊಡ್ಡ ಅದನ್ನೇ ಅಲ್ಲ, ರಸಗೊಬ್ಬರ ದೊಡ್ಡ ಮಟ್ಟ ಕೊಟ್ಟರು ಭಾರಿ ಚೆನ್ನಾಗಿ ಬರ್ತೈತಿ ಅಂತ ಬಾಂಡೆ ಹೊಡೆದು ಉಗ್ಗು ಅಂದ್ರು. ಬಾಂಡೆ ಹೊಡ್ಕಂತ ನಡುವಿಕೆಂತ ಬಿಡು ಪಟಾಸು 19 ಅಂತ. ಮತ್ತೆ ನಾವು 15 ಅಲ್ಲ, ಅದೆಲ್ಲ ಏನೇ ಮೆಥಡ್ ಇಲ್ಲ ಸರ್. ಮಣ್ಣಿನ ಫಲವತ್ತತೆ ಒಂದೇ ಇದಕ್ಕೆ ಪರಿಹಾರ ಅಂತ ಅನಿಸ್ತಾರೆ. ಭೂಮಿಗೆ ಫಲವತ್ತತೆ, ಮಣ್ಣಿನ ಫಲವತ್ತತೆನೇ ನಮಗೆ ಅಲ್ಲಿ ತೋರಿಸ್ತಾ ಇರೋದು. ನಾವೇನೋ ಇಲ್ಲಿ ನಾವು ಮಾತಾಡ್ತೇವೆ ಅನ್ನೋದು ಅಲ್ಲಿ ಮೇಲೆ ಮಾತಾಡ್ತಾ ಐತಿ ಅಂತ ಹೇಳ್ತಾ ಇದಾರ ಅಂದ್ರೆ, ಇಲ್ಲಿ ನಾವು ಈ ಫಲವತ್ತತೆನೇ ಅಲ್ಲಿ ಕಾಣುತ್ತೆ ಸರ್. ನೀವು ಆರಂಭದ ದಿನಗಳಲ್ಲಿ ನೀವು ಕೂಡ ಈ ಒಂದಿಷ್ಟು ಚೆನ್ನಾಗಿ ಕೊಟ್ಟರು ಪಾಡು ರಸಗೊಬ್ಬರ ಅನ್ನೋದು ನಿಮ್ಮ ತಲೆ ಇತ್ತು? ನಾವು ಆರಂಭದ ದಿನಗಳಂದ್ರೆ ಮಿಶ್ರ ಬೆಳೆ ಸಣ್ಣದಿದ್ದಾಗ ನಾವು ಮಾಡ್ತಿದ್ವಿ ಸೊ ಅದನ್ನ. ನಾವು ಮಾಡಿದಾಗ ಇದು ಯಾಕೆ ಬೇಡ ಅಂದು 2021ರಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಫಲ ಬರ್ತೈತಿ, ಬಟ್ ಇನ್ನೇನು ಮಿಶ್ರ ಬೆಳೆ ಏನೇನದ್ದು ಒಂಬಾಳೆ ಹೊಡೆದು ಅಂದಮೇಲೆ ನಿಮ್ಮ ಸಲಹೆ ಪ್ರಕಾರ ಓದಿ ಸರ್ ನಾವೆಲ್ಲ ಬಿಟ್ಟಿವಿ. ಅದು ಗೊಬ್ಬರ ಒಗೆದು ಇದು ಮಾಡಿ ವರ್ಷಕ್ಕೂ ನಮಗೆ ಉತ್ತಮವಾದ ನಮಗೆ ಭೂಮಿ ಫಸಲು. 21ರಿಂದ ಸುಮಾರು ಇದು 6ನೇ ವರ್ಷ? 26ನೇ ವರ್ಷ ಅಲ್ಲ ಸರ್. ಇನ್ನೊಂದು ವಿಚಾರ ಸರ್, ನಿಮ್ಮಲ್ಲಿ ಬಾಳೆ ಮಾಡಿದಿರಿ, ಗುಂಪು ಬಾಳೆ ಮಾಡಿದಿರಿ ನೋಡ್ರಿ, ಮಧ್ಯೆ ಮಾಡಿದಿರಲ್ಲ? ಹೌದು ಸರ್. ಏನೋ ಒಂದು ಸಣ್ಣ ಆದಾಯ ಬರ್ತೈತೆ ನಿಮ್ಮ ತೋಟದಾಗ? ಪಕ್ಕ ಬರ್ತೈತೆ ಸರ್. ಎಷ್ಟು ಬರ್ತೈತೆ? ಎಷ್ಟು ಗುಣಿ ಐತೆ ಸರ್ ಸರ್? ಒಂದು 200 ಗುಣಿ ಐತೆ ಸರ್. 200 ಗುಣಿಯಿಂದ ವರ್ಷಕ್ಕೆ ಅಂದಾಜು ಎಷ್ಟು ಬರ್ತದೆ ಸರ್? ನಾನು ಈಗ ಈ ವರ್ಷ ಇದು ಮಾಡಿರೋದ್ರಿಂದ ಒಂದ್ಸರಿ 15,000, ಒಂದ್ಸರಿ 10,000 ಹಿಂಗೆ ಹಂತವಾಗಿ ಈಗ ತಗೊಂತದಂತ. ಇನ್ನೂ ಫಸಲು ಐತೆ ಅಂದು ಕಟಿಂಗ್ ಆದಂಗ ರೇಟು ನನಗೆ ಮಿನಿಮಮ್ ಆಗ್ತಾ ಇತ್ತು ಸರ್. 30 ರೂಪಾಯಿ 40 ರೂಪಾಯಿ ಹಿಂಗೆ ಏರ್ತ್ ಸರ್. ಆಮೇಲೆ ಕಮ್ಮಿ ರೇಟ್ಗೆ ಇಲ್ಲಿವರೆಗೆ ಎಷ್ಟು ತಗೊಂಡಿರಿ ಸರ್? ಇಲ್ಲಿವರೆಗೆ ಒಂದು 60,000 ರೂಪಾಯಿ ತಗೈತೆ ಸರ್. ಈಗ ಎಷ್ಟು ದಿವಸದ ಬಾಳೆ ಅದು? ಈಗ ಇನ್ನೂ ವರ್ಷ 1 ಇಯರ್ 60,000.
ಇನ್ನೂ ಚೆನ್ನಾಗಿ ಬರ್ತೈತಿ ಅಂತ ಅನ್ಸುತ್ತಲ್ಲ ಚೆನ್ನಾಗಿ ಬರ್ತದೆ ಸರ್ ಇನ್ನು ಕೊನೆ ಐತೆ ಸರ್ ಸರ್. ಆ ಬಾಳೆ ಯಾಕೆ ಮಾಡ್ಬೇಕು ಅಡಿಕೆ ಒಳಗೆ? ಗುಂಪು ಬಾಳೆ ಯಾಕೆ ಮಾಡ್ಬೇಕು? ಇದು ಸಹ ಈಗ ನೀವು 4x1 ಮಾಡಿದ್ರ ತ್ಯಾಜ್ಯನೂ ಚೆನ್ನಾಗಿ ಸಿಗ್ತೈತಿ, ಭೂಮಿಗೆ ಸಾಕಷ್ಟು ಇದಾಕತಿ. ನಿಮ್ಮ ಇದ್ರಿಂದ ಪೊಟ್ಯಾಷಿಯಂ ಚೆನ್ನಾಗಿ ಸಿಗ್ತೈತಿ. ನಿಮ್ಮ ಸಲಹೆಯಿಂದ ನಾವು ಪೊಟ್ಯಾಷಿಯಂ ಬಾಳೆಯಿಂದ ಸಿಗುತ್ತಲ್ಲ. ಹೌದು ಸರ್. ಇದು 4 ಗಿಡದ ನೀವು ಮಾಡಿದಾಗ 4 ಗಿಡಕ್ಕೂ ಅನುಕೂಲ ಆಕತಿ. ಮೇಲ್ಗಡೆ ಚೆನ್ನಾಗದಾಕತಿ, ತ್ಯಾಜ್ಯ ಸಾಕಷ್ಟು ಆಕತಿ, ಭೂಮಿ ಫಲವತ್ತತೆಗೂ ಅನುಕೂಲ ಆಕತಿ ಅಂತಂದು ಉಳಿಮೆ ಮಾಡಲ್ಲ ಸರ್ ನಾವು. ಮಲ್ಚಿಂಗ್ ಅಷ್ಟೇ ಒಂದು ಸಾಲ ಇದು ಮಾಡ್ತಾರೆ ಸರ್, ಅಷ್ಟೇ. ಜೂನ್ ಟು ಜೂನ್ ಯಾವ ಕಾರಣಕ್ಕೂ ಉಳಿಮೆ ಮಾಡಲ್ಲ. ಉಳಿಗೆ ಯಾವ ಕಾರಣಕ್ಕೂ ಭೂಮಿ ಬೇರಂತೂ ಡಿಸ್ಟರ್ಬ್ ಮಾಡೇ ಅಲ್ಲ ಜೂನ್ ಟು ಜೂನ್ ಸರ್. ಸರ್ ಇಲ್ಲೆಲ್ಲ ಗದ್ದೆ ನೆಲಗಳದಾವಲ್ಲ, ಸುತ್ತಲೂ ಗದ್ದೆ ನೆಲದಿಂದ ಈಗ ಅಲ್ಲಿ ಕಳ್ಳನಾಶಕ ಹೊಡಿತಾರೆ, ಕ್ರಿಮಿನಾಶಕ ಹೊಡಿತಾರೆ, ಮೆಡಿಸಿನ್ ಹೊಡಿತಾರೆ, ಅದೆಲ್ಲದಾಕತಿ. ಜೊತೆ ಏನಾಕತಿ ಅಂದ್ರೆ ಇದು ಕೂಡ ಮೇಲೆ ಬಂದು ಈ ಕಡೆಗೆ ಅಲ್ಲ ಆಗುತ್ತೆ. ಈ ನೀರು ಏನಕ್ಕೆ ಗೊತ್ತಾ, ಈ ಬಸಿ ನೀರು ಬರಬಹುದು ಅನ್ನೋದೊಂದು ತಲೆಗಟ್ಟಂದು ಕೆಲವ್ರಿಗೆ ಅದು ಹೌದಾ, ತೇವಾಂಶ ಯಾವಾಗ್ಲೂ ಇರ್ತತಿ ಅನ್ನೋದು. ಹೌದು, ನಿಮ್ಮ ತೋಟದಾಗ ಆ ಥರ ಇಲ್ಲಲ್ಲ ಸರ್? ಪಕ್ಕಕ್ಕ ಗದ್ದೆ ಆದ್ರೆ ಬಂದ್ಬಿಟ್ಟು ಸರ್. ಅಲ್ಲ ಇಲ್ಲಿ ಈ ತೋಟದಾಗ ಹೇಳ್ತಾರೆ, ಈ ತೋಟದಾಗಲೇ ಮಾಡಿದ್ರು ಸರ್. ನಿಮ್ಮ ಸಲಹೆ ಬಸಿಗಾಲೇ ಮಾಡಿದ್ದೀರಿ. ಒಂದು ಸೈಡ್ ಬರ್ಲಿಲ್ದಾಗ ಈ ಕಡೆ ತೋಟಕ್ಕೆ ಬರ್ಲಿಲ್ದಾಗ ಬಸಿಗಾಲೇ ಮಾಡಿದ್ವಿ. ತೇವಾಂಶ ಕಂಟ್ರೋಲ್ ಮಾಡಿದ್ವಿ ಸರ್. ನೀವು ಹೇಳಿದ ಪ್ರಕಾರ ಹೆಚ್ಚು ನೀರು ಕೊಡಬಾರ್ದು, ಇದಕ್ಕೇನು ಅಗತ್ಯತೆ ಐತಿ, ಸ್ಲರಿ ಯಾವ ಟೈಪು, ತ್ಯಾಜ್ಯ ಯಾವ ಟೈಪು, ನೀರಿನ ನಿರ್ವಹಣೆ ಯಾವ ಟೈಪು, ಯಾವ ಟೈಮ್ಗೆ ಹೆಂಗೆ ಮಾಡಬೇಕು ಅನ್ನೋದು ಪೂರಾ ಮಾಹಿತಿ ಬಂದಾಗ ಇದು ಪೂರಾ ನಮಗೆ ಹಿಡಿತವಾಗಿ ಬಂತು ಸರ್. ಈಗ ಒಬ್ಬ ರೈತ ತನ್ನ ತೋಟದಲ್ಲಿ ಒಂದು ರೀತಿ ಈ ವಿಜ್ಞಾನಿ ಆಗೋದು ಉತ್ತಮ ಅನ್ಸುತ್ತಲ್ಲ. ಪ್ರಾಯೋಗಿಕವಾಗಿ ನಾವು ಒಂದು ಅಲ್ಲಿ ಮಾಡಿದಾಗ ಗೊತ್ತಾಗ ಸರ್. ಪುಸ್ತಕದಾಗ ಮುಳುಗಾಯಿ ನೋಡಕ್ಕಾಗಲ್ಲ ಸರ್. ರೈತ ಪುಸ್ತಕದ ಮುಳುಗಾಯಿ ನೋಡಕ್ ಚಂದ ಸರ್. ಪ್ರಾಕ್ಟಿಕಲ್ ಮಾಡಿದಾಗ ರೈತರು ರೈತರ ವಿಜ್ಞಾನ ಸರ್. ಫಸ್ಟ್ ರೈತ ಸೈಂಟಿಸ್ಟ್ ಅದು ಟ್ರ್ಯಾಕ್ ಮಾಡಿ ಇದನ್ನ ಡ್ರಾಯಿಂಗ್ ಮಾಡಿ ಅನ್ಬೋದು ಸರ್. ಫಸ್ಟ್ ಮೇನ್ ಪಾಯಿಂಟ್ ರೈತಾಪಿ ಕುಟುಂಬ, ರೈತನೇ ವಿಜ್ಞಾನ. ಫಸ್ಟ್ ಪಾಯಿಂಟ್. ಯಾಕಂದ್ರೆ ಪ್ರಯೋಗದ ಮುಖಾಂತರ ಸಕ್ಸಸ್ ಕಾಣ್ತಾನಲ್ಲ. ಪ್ರಯೋಗದ ಮುಖಾಂತರ ನಾವು ಮಾಡಿದಾಗ ಅಲ್ಲಿ ಸಕ್ಸಸ್ ಕಾಣ್ತದೆ ಹೌದಲ್ಲ. ಮಣ್ಣಿನ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ರೆ ಸಾಲದಲ್ಲ ಇವತ್ತು. ಬಹಳ ಸಾಲದೈತಿ ಸರ್. ಎಷ್ಟು ತಿಳ್ಕೊಂಡ್ರು ಸಾಲದ ಅನಿಸ್ತದೆ. ಭೂಮಿಗೆ ಬಹಳ ಮಣ್ಣು ಫಲವತ್ತತೆ ಬಹಳ ಮುಖ್ಯ. ಎಷ್ಟು ತಿಳ್ಕೊಂಡ್ರು ಸಾಲ, ಎಷ್ಟು ತಿಳ್ಕೊಂತ ಸಾಲದಲ್ಲ. ಹೌದು ಸರ್. ಈಗ ನೋಡಿ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೂ ನಮ್ಗೆ ಇಲ್ಲಿ ತೋರಿಸ್ತಾ ಇತ್ತಲ್ಲ ಸರ್. ನಾವು ಭೂಮಿ ಎಷ್ಟು ಉಳಿಸಿ ಅಂತ ಫಲವತ್ತತೆ ಮಾಡ್ತೇವೆ ಅನ್ನೋದ್ರೆ ನಮ್ಮನ್ನ ಅಲ್ಲಿ ಉಳಿಸ್ತಾ ಇರ್ತದೆ. ಈಗ ನಾವು ಹಾಳು ಮಾಡ್ಕೊಂಡು ನಾವು ಅವಾಗೆಲ್ಲ ಸಾಲು ಮುಟ್ಲಕ್ಕೆ ಗೊಬ್ಬರ ಹೊಡೆಯಲ್ಲ. ಈ ಬಿಸಿಲಲ್ಲಿ ಈ ವಾತಾವರಣದಲ್ಲಿ ಮಕ್ಕ ಮಾಸಿ ಹೋಗುತ್ತೆ ಸರ್. ನಾವು ಒಣಕ್ಯಂತಿದ್ವಿ, ನಾವು ಒಣಕ್ಯ ಹುಷಾರ ಬಂದ ನಂತರ ಒಟ್ಟು ತಂಪು ಅಂತ ಅನಿಸ್ತತ್ತ, ಹಸಿರು ಅನಿಸ್ತದ ಸರ್. ಈ ಭೀಕರತೆಯಲ್ಲಿ ಇಷ್ಟು ಬದುಕಿ ಉಳಿದತ್ತಲ್ಲ ಸರ್. ಇಲ್ಲಿ ಎಷ್ಟು ಡಿಗ್ರಿ ಉಷ್ಣಾಂಶ ಅಂದಾಜು? ಒಂದು 30 ಅಲ್ಲ, ಈ ಹಿಂದೆ ಬೇಸಿಗೆ ಈಗ ನಿಮ್ಮ ತೋಟದಿಂದ, ಯಾಕಂದ್ರೆ ಇವತ್ತು ಖುಷಿ ಐತಿ ಇಷ್ಟು ಅಡಿಕೆ ತಗೊಂಡು ಅವ್ರು ಬಾಳೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ತೋಟದಿಂದ ರೈತ ಬಾಂಧವರಿಗೆ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಸಂದೇಶ ಚುಟುಕಾಗಿ ಹೇಳಿ ಸರ್. ಏನು ಹೇಳಕ್ಕಾಗತ್ತೆ? ಏನು ಹೇಳ್ಬೋದು, ಏನು ಹೇಳ್ತೀರಿ ಸರ್ ತೋಟಗಾರಿಕೆ ಬಗ್ಗೆ ಸರ್? ಜಸ್ಟ್ ಮಾತಾಡಿ ಸರ್. ಈಗ ಸರ್ಕಾರಿ ಗೊಬ್ಬರ ಹೆಚ್ಚು ಯೂಸ್ ಮಾಡಕ್ಕೆ ಹೋದ್ರೆ ಭೂಮಿನೂ ಮುಳ್ಳಾದಂಗೆ ಆಗ್ಬಿಡುತ್ತೆ ಸರ್. ಫಲವತ್ತತೆ ಕಮ್ಮಿ ಆಕತಿ. ಮೇಲೆ ಒಕ್ಕಂತ ಬಾಂಡ್ಲಿ ಹೊಡ್ಕೊಂತ ಹೋಗ್ಬಿಟ್ರೆ ಕೋಳಿ ಗೊಬ್ಬರ, ಫಿಶ್ ಗೊಬ್ಬರ ಎಲ್ಲ ಭಾಳ ಜನ ಪಕ್ಕಕ್ಕೆ ಏರ್ಸ್ಯಾರ ಸರ್. ಎಲ್ಲ ನೋಡಿ ಸರ್, ಪ್ರಾಕ್ಟಿಕಲ್ಲೇ ನೋಡಿ ಸರ್. ಗಿಡ ಕಾಯಿ ಬಿಡೋದು ಒತ್ತಡಿ ಕಡೆ ಸರ್. ನೀರಿಗೆ ಬಂದಾಗ ಊರಿಗೆ ಬಂದೇ ಬರ್ತಾವೆ ಸರ್. ಇವತ್ತಲ್ಲ ನಾಳೆ ಗಿಡನ ಯೂನಿಫಾರ್ಮ್ ಹಾಕೊಂಬಿಟ್ಟಾವೆ ಸರ್. ಕ್ಯಾದಿಯಾಗಿ ನಿಂತ್ಕೊಂಬಿಟ್ಟಾವೆ ಸರ್. ಗಿಡ ಎಲ್ತಿನ ಹಾಳಾಗ್ಬಿಟ್ಟಾವೆ ಸರ್. ನಮ್ಮ ಪಕ್ಕದನ್ನ ದೋಸ್ತಿ ಸರ್, ಅವ್ರನ್ನ ನಾವು ಮೂಲ ನೋಡಿರೋದು ಹೇಳ್ತಾನೆ ಸರ್. ಗಿಡ ಯಾತಕ್ಕೂ ಬಂದದ್ದು ಸರ್, ಯೂನಿಫಾರ್ಮ್ ಹಾಳಾಗ್ಬಿಟ್ಟವು. ಹಂಗಾಗಿ ಆದಷ್ಟು ಆರ್ಗ್ಯಾನಿಕ್ ಪಾಯಿಂಟ್ ಕೊಟ್ಕೊಂಡು ನಮ್ಮ ತ್ಯಾಜ್ಯನ ಮಾಡಿಕೊಂಡು ಗೊಬ್ಬರ ಗುಡ ಹೋಗ್ಬಿಟ್ರೆ ಪಾಪ ಅವ್ರ ಫಲವತ್ತತೆ ಬರ್ತದೆ ಸರ್. ತ್ಯಾಜ್ಯನ ಮೌಲ್ಯವರ್ಧನೆ ಮಾಡೋದು ಭಾಳ ಉತ್ತಮ. ಹೌದು ಸರ್. ಈಗ ಸಗಣಿಗೆ ಸಂಸ್ಕಾರ ಕೊಡ್ತಿದ್ದೀರಿ ನೀವು. ಹೌದು ಸರ್. ಆ ಸಂಸ್ಕಾರನೇ ಮೌಲ್ಯವರ್ಧನೆ. ಮೌಲ್ಯವರ್ಧನೆ ಮೀನ್ಸ್ ಬಂಗಾರ. ಹೌದಲ್ಲ ಸರ್. ಮೌಲ್ಯವರ್ಧನೆ ಮಾಡಿದಾಗ ನಾವು ಈ ರೀತಿ ಉತ್ತಮವಾಗಿರೋ ತೋಟ ನೋಡ್ಲಿಕ್ಕೆ ಅವಕಾಶ. ಈಗ ಸಾಕಷ್ಟು ನೀವು ಹೇಳಿದಂಗೆ ಕುರಿ ಗೊಬ್ಬರ ನೀರು ತಂದು ಹಾಕಿರ, ಕೋಳಿ ಗೊಬ್ಬರ ತಂದು ಹಾಕಿರ, ದಾವಣಗೆರೆ ಬಂದ ಸರ್. ಪಾರ್ಸಲ್ ಬಂದದ್ದು ಬರ್ತದಲ್ಲ ಸರ್. ಈಗ ಆ ತೋಟಗಳು ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಆ ತೋಟದ ಬಗ್ಗೆ ಅವರು ಆರ್ಗ್ಯಾನಿಕ್ ಕಮ್ಯುನಿಕಂತ ಮೆಡಿಸಿನ್ ಬೇರೆ ಸರ್ಕಾರಿ ಇದು ಆ ಥರ ಮಾಡ್ಕೊಂಡು ತೋಟಗಳೆಲ್ಲವೂ ಭಾಳ ತೊಂದರೆಗೀಡಾಗ್ಯಾವ ಸರ್. ಎಲ್ಲವೂ ಕುತಿ ಸಣ್ಣ ಆಗ್ಲಿಕ್ಕೆ ಅದೇ ಪಾಯಿಂಟ್. ಅಂದ್ರೆ ಇಲ್ಲಿ ನಾವು ಕೊಡ್ತಕ್ಕಂಥ ತ್ಯಾಜ್ಯ ಮೌಲ್ಯವರ್ಧನೆ ಆಗಿರ್ತಕ್ಕಂಥದ್ದು ಸದ್ಬಳಕೆ ಆಗಬೇಕು. ಅಲ್ಲಿ ಸೂಕ್ಷ್ಮಾಣುಜೀವಿ ಚಟುವಟಿಕೆ ಚೆನ್ನಾಗಿ ಆಗುತ್ತೆ. ನೋಡಿ ಸರ್, ಈಗ ಇಲ್ಲಿ ನಾವು ಹೇಳೋ ಪ್ರಕಾರ ಎಲ್ಲ ಎಷ್ಟು ಈ ತ್ಯಾಜ್ಯ ಮೌಲ್ಯವರ್ಧತೆ ಈಗ ಎಲ್ಲ ಕಳೀತಾ ಇತ್ತು ಇದು.
ನೋಡಿ ಕಳಿವಿಕೆ ಕಳಿವಿಕೆ ಅಂತಾರೆ. ಕಳಿವಿಕೆ ಇದಾಯ್ತಲ್ಲ ಸರ್, ಇದೆಲ್ಲ ಕಳಿವಿಕೆ ಇದು. ತ್ಯಾಜ್ಯ ಇರುತ್ತೆ. ಅದೇ ಇದು ಎಲ್ಲ ಮಲಚಿಂಗ್ ಮುಚ್ಚಿಗೆ ಆಗೈತಿ, ಇದೆಲ್ಲ ಇವು ಸರ್, ರೈತನ ಮಿತ್ರ ಪುಳ್ ಅಂತ ಎರೆಹುಳ. ಪುಳ್ ಅಂತ ಸರ್. ಈಗ ಅತಿಯಾದ ನಾವು ಗೊಬ್ಬರ ಹಾಕಿ ಬಾಂಡೆ ಹೊಡೆದು ಇದೆಲ್ಲ ಮಾಡಿದಾಗ ಅದು ಏನು ಕಾಣಲ್ಲ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್, ಒಳ್ಳೆಯದಾಗಿ ಥ್ಯಾಂಕ್ ಯು. ಓಕೆ, ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಅತಿಯಾದ ರಸಗೊಬ್ಬರಗಳು ಬಳಸ್ಕೊಳ್ಳೋದಕ್ಕೆ ಇಂಥ ರೈತರನ್ನ ಸಂಪರ್ಕ ಮಾಡಿ, ಪ್ರಾಯೋಗಿಕವಾಗಿ ಭೇಟಿ ಮಾಡಿ ಅವ್ರ ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ತ್ಯಾಜ್ಯನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಸಗಣಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿರಿ ಅಂತಕ್ಕಂಥದ್ದು ನಮ್ಮ ವಿಚಾರ. ಹೆಚ್ಚಿನದಾಗಿ ಮಣ್ಣು ಉಳಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥದ್ದು, ಹೆಚ್ಚು ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ರಿ ಅಂತಕ್ಕಂಥದ್ದು. ಅವಶ್ಯಕತೆ ಇದ್ದರೆ ಒಂದಿಷ್ಟು ನ್ಯೂಟ್ರೆಂಟ್ನ, ಈ ಯಾವುದು ಅಮಿನೋ ಬೇಸ್ ನ್ಯೂಟ್ರೆಂಟ್ಗಳನ್ನ ಜೊತೆಯಲ್ಲಿ ಕೊಡ್ಕೊತಕ್ಕಂಥದ್ದು ಸ್ಲರಿನಲ್ಲಿ. ಈ ಥರ ಮಾಡೋದ್ರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಇಳುವರಿಗೆ ಅವಕಾಶ ಇದೆ ಅಂತಕ್ಕಂಥದ್ದು. ನಾವು ಸುಮಾರು 16 ವರ್ಷದಿಂದ ನಾವು ನೋಡ್ತಕ್ಕಂಥ ರೈತರುಗಳು ಯಾವುದೇ ಕಾರಣಕ್ಕೂ ಮಣ್ಣಿನ ಸುಸ್ಥಿರತೆ ಬಿಟ್ಟು ತೋಟಗಾರಿಕೆ ಮಾಡೋದು ತುಂಬ ಕಷ್ಟ ಅಂತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು. ಇದನ್ನು ಮಾಡೋದು ಅಷ್ಟು ಸೂಕ್ತ ಅಲ್ಲ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಈ ಎಂಥ ಊರು ಸರ್ದು ಮಾಳಗೊಂಡನಹಳ್ಳಿ ಅಲ್ಲ, ಮಾಳಮ್ನಹಳ್ಳಿ ಅಂತಾರೆ, ಮಗನಹಳ್ಳಿ ಅಂತಾರೆ, ಮಗನಹಳ್ಳಿ ಅಂತ ಈ ಲೈನ್ಯಾಗ ಓಡತಕ್ಕಂಥವ್ರು ಇವು ತೋಟ ನೋಡ್ಬೋದು. ದಯಮಾಡಿ ಸರ್, ಅವ್ರ ರೈತರಿಗೆ ಬಂದಿರತಕ್ಕಂಥ ರೈತರು ಸ್ಪಂದಿಸಿ ಅಂತಕ್ಕಂಥದ್ದು ನಮ್ಮ ವಿಚಾರ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮ್ಮ ಸಂಪರ್ಕ ಸಂಖ್ಯೆ 9972699813. ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅಗ್ರಿ ಆ್ಯಂಡ್ ಆರ್ಟಿ ಕ್ಲಿನಿಕ್ ಮತ್ತು ದಾವಣಗೆರೆ ಜಿಲ್ಲಾ ಸಾವಯವ ಕೃಷಿಕರ ಕಲಿಕಾ ಕೇಂದ್ರದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ರಿ ಅಂತಂದು ಹೇಳ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. 4-5 ವರ್ಷ ಇವರು ನಮ್ಮ ಸಂಪರ್ಕದಾಗಿದ್ದಾರೆ, ಮಾಡ್ತಿದ್ದಾರೆ. ಕಡಿಮೆ ಖರ್ಚಲ್ಲಿ ತೋಟಗಾರಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೊಂತಿದ್ದಾರೆ. ಇವರು ಸಾಲಗಾರರಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇನ್ನೊಂದು ನಂಬರ್ 7090270870. ಓಕೆ, ಸ್ವಲ್ಪ ತೋರ್ಸು.